Hello and welcome to IAS Baba. I am Ajit Kumar PM. I will be your Indian Economy faculty. ಸೊ ಈ ಒಂದು ಜರ್ನಿ KASನ ನಿಮ್ಮ ಜರ್ನಿಯ ಒಳಗಡೆ ಕ್ರ್ಯಾಶ್ ಕೋರ್ಸ್ನ ಒಳಗಡೆ ಇಂಡಿಯನ್ ಎಕಾನಮಿ ಅಥವಾ ಭಾರತೀಯ ಅರ್ಥವ್ಯವಸ್ಥೆಯ ಅಧ್ಯಾಪಕನಾಗಿ ನಾನು ನಿಮ್ಮ ಮುಂದೆ ಈ ಒಂದು ಕೋರ್ಸ್ನಲ್ಲಿ ಇರಲಿದ್ದೇನೆ. ನನ್ನ ಹೆಸರು ಅಜಿತ್ ಕುಮಾರ್ PM ಅಂತ ಹೇಳ್ಕೊಂಡು. ಸೊ ಮೊದಲನೇದಾಗಿ ನಾವು ಈ ಭಾರತೀಯ ಅರ್ಥವ್ಯವಸ್ಥೆ ಅಥವಾ ಇಂಡಿಯನ್ ಎಕಾನಮಿಯ ಒಳಗಡೆ ಏನೇನನ್ನ ಕವರ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. So let us discuss about what are the different topics within Indian economy we are going to cover. So here we are going to cover about totally 13 different chapters. The first one will be Introduction to Economics. ಅರ್ಥಶಾಸ್ತ್ರದ ಪರಿಚಯ ಅಂತೇಳಿ ಕರಿತೀವಿ. ಅಗೇನ್ ಅರ್ಥಶಾಸ್ತ್ರದ ಪರಿಚಯ ಅಥವಾ ಇಂಟ್ರಡಕ್ಷನ್ ಟು ಎಕನಾಮಿಕ್ಸ್ ಅಂತಂದಾಗ, so here we are going to discuss about some of the basic principles of economics, like what is demand, what is supply, so how demand and supply are going to change, so with respect to price or with respect to individual income. So ಈ ಅರ್ಥಶಾಸ್ತ್ರದ ಪರಿಚಯ ಅನ್ನುವಂಥ ಒಂದು ಟಾಪಿಕ್ನ ಒಳಗಡೆ ನಾವು ಏನನ್ನ ಚರ್ಚೆ ಮಾಡ್ತೀವಿ ಅಂತಂದಾಗ, ಬೇಡಿಕೆ ಅಂದ್ರೇನು, ಪೂರೈಕೆ ಅಂದ್ರೇನು, ಅಂದರೆ ಈ ಅರ್ಥವ್ಯವಸ್ಥೆಯ ಒಳಗಡೆ ಯಾವ ರೀತಿಯಲ್ಲಿ ಬದಲಾವಣೆಗಳಾಗ್ಬೋದು, ನಿರ್ಧಾರಗಳು ಬದಲಾವಣೆ ಆಗ್ಬೋದು, ಆ ನಿರ್ಧಾರಗಳ ಬದಲಾವಣೆಗೆ ಬೇರೆ ಬೇರೆ ಕಾರಣಗಳು ಏನೇನಿರ್ಬೋದು, ಸೊ ಅವುಗಳನ್ನ ಕುರಿತಾಗಿ ನಾವು ಮೊದಲನೇ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತೀವಿ, ಅರ್ಥಶಾಸ್ತ್ರದ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಂತ. ಸೊ ಎರಡನೇ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ವಿಲ್ ಬಿ ಇನ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ಆದಾಯದ ಮಾಪನ ಅಂತ ಕರಿತೀವಿ. So in second chapter we are going to discuss about different concepts or fundamental concepts of national income. GDP, GNP, NDP, NNP or per capita income. So all these things are basic fundamental concepts of national income accounting. So we are going to learn about the difference between these fundamental concepts and when to use which kind of national income accounting measures. ಸೊ ಆ ಥರದನ್ನು ನಾವು ಸೆಕೆಂಡ್ ಚಾಪ್ಟರ್ನಲ್ಲಿ ನೋಡ್ತೀವಿ. ರಾಷ್ಟ್ರೀಯ ಆದಾಯದ ಮಾಪನ ಅಂತಂದಾಗ ಎರಡನೇ ಚಾಪ್ಟರ್ನ ಒಳಗಡೆ ನಾವೇನು ನೋಡ್ತೀವಿ, ಸೊ ಮೊದಲನೇದಾಗಿ ಈ ರಾಷ್ಟ್ರೀಯ ಆದಾಯದ ಒಳಗಡೆ ಬೇರೆ ಬೇರೆ ರೀತಿಯ ಮೂಲ ಪರಿಕಲ್ಪನೆಗಳಿದ್ದಾವೆ. ಆ ಬೇರೆ ಬೇರೆ ರೀತಿಯ ಮೂಲ ಪರಿಕಲ್ಪನೆಗಳೇನಿಲ್ಲ ಅದನ್ನು ಯಾವ ರೀತಿಯಲ್ಲಿ ಅಳತೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ GDP ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಕರಿತೀವಿ, GNP ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಕರಿತೀವಿ, NDP, NNP ಅಂತ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕರಿತೀವಿ. ಅಗೇನ್ ನೀವು ಹೇಳ್ಬೋದು, ಸರ್ ಈ ಥರ ಡೈರೆಕ್ಟಾಗಿ ಕ್ವಶನ್ ಬಂದಿಲ್ವಲ್ಲ ಸರ್ ಅಂತ ಹೇಳಿ. ಸೊ ಕ್ವಶನ್ ಯಾವ ಥರ ಬರುತ್ತೆ ಅಂತಂದಾಗ, GDPಯ ಒಳಗಡೆ ಯಾರು ಮಾಡಿರುವಂಥ ಉತ್ಪನ್ನಗಳನ್ನು ನೀವು ಬಳಸ್ಕೋತೀರಾ ಅಥವಾ ಯಾರು ಮಾಡಿರುವಂಥ ಉತ್ಪನ್ನವನ್ನು ಮಾಪನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ನೋಡೋದಕ್ಕೆ ಹೋದರೆ ಅಲ್ಲಿ ಏನು ಕೇಳ್ತಾರೆ ಅಂತ ಕೇಳಿದಾಗ, ವಿದೇಶಿಯರು ಭಾರತದಲ್ಲಿ ಉತ್ಪಾದಿಸಿದಂಥ ಉತ್ಪನ್ನವನ್ನು ನಾವು ಯಾವುದರಲ್ಲಿ ಪರಿಗಣಿಸ್ತೀವಿ ಅಂತ. ಸೊ ವೆದರ್ ಇಟ್ ಈಸ್ ಇನ್ GDP ಆರ್ GNP, the production or the products so produced by foreigners within India is considered or counted in which kind of national income. ಸೊ ಅದನ್ನು ನಾವೇನಾದರೂ ಆನ್ಸರ್ ಮಾಡಬೇಕು ಅಂತಂದರೆ ನಮಗೆ ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ, ನ್ಯಾಷನಲ್ ಇನ್ಕಮ್ನ ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಅದು GDP ಅಂದ್ರೇನು, GNP ಅಂದ್ರೇನು, ಅದರ ಡಿಫ್ರೆನ್ಸ್ ಏನು, ಈ ಥರದ್ದೆಲ್ಲ ನಾವೇನು ನೋಡ್ತೀವಿ. ಸೊ ಅದನ್ನು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ನ ಒಳಗಡೆ ನೋಡ್ತೀವಿ. ಅಪಾರ್ಟ್ ಫ್ರಮ್ ದ್ಯಾಟ್, ವಿತ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್ ಇಟ್ ಸೆಲ್ಫ್, ದಟ್ ಇಸ್ ಇನ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. So the same chapter, within the same chapter, so we also discuss about some of the important social indicators. Again, what are those different social indicators? So we have something like Human Development Index, ಮಾನವ ಅಭಿವೃದ್ಧಿ ಸೂಚಿ ಅಂತ ಹೇಳಿದೆ, ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ. At the same time we even have Multidimensional Poverty Index, ಬಹುಮುಖ ಬಡತನ ಸೂಚ್ಯಂಕ ಅಥವಾ ಬಹು ಆಯಾಮದ ಬಡತನ ಸೂಚ್ಯಂಕ ಅಂತ ಕರಿತೀವಿ. And even we have something called as Gender Inequality Index, okay, Gender Gap Index, Global Gender Gap Index, or World Happiness Report, where we try to measure the happiness, or we try to calculate the indexes around, along with the happiness. So these are all some of the different social indicators that are also been that will also be discussed within this particular chapter, that is national income accounting. ರಾಷ್ಟ್ರೀಯ ಆದಾಯದ ಕುರಿತಾಗಿ ನಾವು ಪರಿಕಲ್ಪನೆಗಳನ್ನು ಮಾತಾಡೋದಷ್ಟೇ ಅಲ್ಲದೆ ಕೆಲವೊಂದು ಸಾಮಾಜಿಕ ಸೂಚ್ಯಂಕಗಳ ಬಗ್ಗೆ ಕೂಡ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಅದು ಯಾವುದು ಅಂತ ಕೇಳಿದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಆಗಿರ್ಬೋದು, ಬಹು ಆಯಾಮದ ಬಡತನ ಸೂಚ್ಯಂಕ ಆಗಿರ್ಬೋದು, ಅಥವಾ ವಿಶ್ವ ಸಂತೋಷ ವರದಿ ಆಗಿರ್ಬೋದು, ಅಥವಾ ಲಿಂಗ ಅಸಮಾನತೆ ಸೂಚ್ಯಂಕ,
ಜಾಗತಿಕ ಲಿಂಗ ಅಂತರ ಸೂಚ್ಯಂಕ. ಸೊ ಈ ಥರದೆಲ್ಲ ಬೇರೆ ಬೇರೆ ಇವುಗಳನ್ನ ಸೂಚಿಗಳನ್ನ ಅಥವಾ ಸಾಮಾಜಿಕ ಸೂಚ್ಯಂಕಗಳ ಬಗ್ಗೆ ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್, ಥರ್ಡ್ ಚಾಪ್ಟರ್ ದಟ್ ಈಸ್ ಇನ್ಫ್ಲೇಷನ್ ಆ್ಯಂಡ್ ಬಿಸ್ನೆಸ್ ಸೈಕಲ್. ಮೂರನೇ ಚಾಪ್ಟರ್ನ ಹೆಸರು, ಮೂರನೇ ಟಾಪಿಕ್ನ ಹೆಸರು ಹಣದುಬ್ಬರ ಮತ್ತು ವ್ಯವಹಾರ ಚಕ್ರ ಅಂತೇಳಿ ಇರುತ್ತೆ. ಅಗೇನ್, ಸೊ ವಿತಿನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ how inflation took place, or what is the basic meaning of inflation. So what may be the reasons of inflation and what may be the causes of inflation. So all those things will be discussed in this particular chapter. Apart from that, we even discuss different kinds of inflation, like, so we have stagflation, shrinkflation, skewflation, imported inflation. So all those things will be discussed in inflation and business cycle. Apart from that, we even discuss about growth cycle, expansion cycle, boom cycle, or so in business cycle we have expansion, boom or growth as a one phase. So and we have even a slowdown phase, or recession or depression phase, and recovery phase. So all those things will be discussed in third chapter. ಮೂರನೇ ಅಧ್ಯಾಯ ಹಣದುಬ್ಬರ ಮತ್ತು ವ್ಯವಹಾರ ಚಕ್ರದ ಒಳಗಡೆ ಹಣದುಬ್ಬರ ಅಂದ್ರೆ ಏನು ಅಂತೇಳಿ ನೋಡ್ತೀವಿ. ಮೊದಲು ಹಣದುಬ್ಬರ ಅಂದ್ರೆ ಏನು, ಹಣದುಬ್ಬರದ ಇಳಿತ ಅಂದ್ರೆ ಏನು, ಅಥವಾ ಕನ್ನಡದಲ್ಲಿ ಮತ್ತೊಂದು ರೀತಿಯಲ್ಲಿ ಅತಿ ಪ್ರಸರಣ ಮತ್ತು ಅನಪ್ರಸರಣ ಅಂತ ಕೂಡ ಕರಿತೀರ. ಹಣದುಬ್ಬರ ಅಂದ್ರೆ ಏನು ಅಂತೇಳಿ ಗೊತ್ತಾದ ನಂತರದಲ್ಲಿ ಏನು ಮಾತಾಡ್ತೀವಿ ಅಂತ ಕೇಳಿದಾಗ, ಹಣದುಬ್ಬರಕ್ಕೆ ಕಾರಣಗಳೇನೇನಿರ್ಬೋದು, ಯಾವ್ಯಾವ ಕಾರಣಕ್ಕೆ ಹಣದುಬ್ಬರ ಆಗತ್ತೆ, ಯಾವ ಒಂದು ಪರಿಣಾಮವನ್ನು ಹಣದುಬ್ಬರ ಮಾಡ್ಬೋದು ಮಾರುಕಟ್ಟೆಯ ಮೇಲೆ. ಸೊ ಆ ಥರದ್ದೆಲ್ಲ ಡಿಸ್ಕಷನ್ ಏನು ಮಾಡ್ತೀವಿ ನಾವು ಮೂರನೇ ಚಾಪ್ಟರ್ನಲ್ಲಿ ಮಾಡ್ತೀವಿ. ಹಣದುಬ್ಬರದ ಬಗ್ಗೆ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಹಣದುಬ್ಬರದ ಬೇರೆ ಬೇರೆ ವಿಧಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ರೀಸೆಂಟ್ ಎಕ್ಸಾಮ್ಗಳನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ KPSC ಜಾಸ್ತಿಯಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಿದೆ, ಜಡತ್ವದ ಹಣದುಬ್ಬರ ಅಂದ್ರೆ ಏನು, ಸ್ಟ್ಯಾಗ್ಫ್ಲೇಷನ್. ಸೊ ಆ ಥರದ್ದೆಲ್ಲ ಟೈಪ್ಸ್, ಅದು ಹಣದುಬ್ಬರದ ಬೇರೆ ಬೇರೆ ವಿಧಗಳು, ಅವುಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಇನ್ನು ವ್ಯವಹಾರ ಚಕ್ರ ಅಥವಾ ಬಿಸ್ನೆಸ್ ಸೈಕಲ್ನ ಒಳಗಡೆ ಈ ಬೆಳವಣಿಗೆಯ ಹಂತ ಅಂದ್ರೆ ಏನು, ಅದೇ ರೀತಿಯಲ್ಲಿ ಮಂದಗತಿಯ ಬೆಳವಣಿಗೆಯ ಹಂತ ಅಂದ್ರೆ ಏನು, ಅದೇ ರೀತಿಯಲ್ಲಿ ರಿಸೆಷನ್ ಅಥವಾ ಆರ್ಥಿಕ ಹಿಂಜರಿತ ಅಂದ್ರೆ ಏನು, ಅದೇ ರೀತಿಯಲ್ಲಿ ರಿಕವರಿ, ಚೇತರಿಕೆ ಅಂದ್ರೆ ಏನು, ಈ ಥರದ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಅಥವಾ ಪರಿಕಲ್ಪನೆಗಳ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ ಅದು ಮೂರನೇ ಚಾಪ್ಟರ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಇನ್ನು ನಾಲ್ಕನೇ ಚಾಪ್ಟರ್, ಫೋರ್ತ್ ಚಾಪ್ಟರ್ ವಿಲ್ ಬಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. Again, so even though we call it as human resource development, within this human resource development, we have a particular sub chapter, that is poverty and unemployment. So that is very, very important for objective point of examination, objective kind of examination. We get more and more questions on these poverty and unemployment. So that will be a part of human resource development. ಮಾನವ ಸಂಪನ್ಮೂಲ ಅಭಿವೃದ್ಧಿ. Again, within human resource development, the major important factors or important things we are going to discuss is something called as Malthusian theory. Robert Malthus, he developed a theory. That theory we are going to discuss about. And even we are going to discuss about demographic transition theory. So those are all some of the theoretical concepts associated with human resource development. Apart from that, we are going to discuss about unemployment as well as poverty. So, and we are going to discuss about some of the committees, very, very important committees, which try to estimate the poverty. So within the Indian scenario. So apart from that, so we even talk about some of the schemes where we try to improve the or eradicate the poverty. So those are some of the points related to fourth chapter, that is human resource development. ಮಾನವ ಸಂಪನ್ಮೂಲ ಅಭಿವೃದ್ಧಿ ಅನ್ನುವಂಥ ಈ ನಾಲ್ಕನೇ ಚಾಪ್ಟರ್ನ ಒಳಗಡೆ ನಾವೇನು ಮಾಡ್ತೀವಿ ಅಂತ ಕೇಳಿದಾಗ, ಮಾನವ ಸಂಪನ್ಮೂಲ ಅಂದರೆ ಮನುಷ್ಯರು, ಹೌದಲ್ವಾ? ಮನುಷ್ಯರನ್ನ ನಾವು ಈ ಸಂಪನ್ಮೂಲವನ್ನು ಹೇಗೆ ನಾವು ಅಭಿವೃದ್ಧಿ ಪಡಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಸಂಪನ್ಮೂಲವನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ನೀವು ಶಿಕ್ಷಣ ಕೊಡಬೇಕಾಗತ್ತೆ, ಕೌಶಲ್ಯ ಕೊಡಬೇಕಾಗತ್ತೆ, ಈ ಥರದ್ದೆಲ್ಲ ಬರುತ್ತೆ, ಹೌದಲ್ವಾ? ಸೊ ಅದ್ರ ಜೊತೆಯಲ್ಲಿ ಕೆಲವೊಂದು ಇದಕ್ಕೆ ಕಾಡುವಂಥ ಸಮಸ್ಯೆಗಳು ಕೂಡ ಇದೆ, ಚಾಲೆಂಜಸ್ ಇದೆ. ಆ ಸಮಸ್ಯೆಗಳು ಅಂತಂದಾಗ ಹೆಚ್ಚಾಗಿ ನಾವೇನು ನೋಡ್ತೀವಿ, ಪುವರ್ಟಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಬಡತನ ಮತ್ತು ನಿರುದ್ಯೋಗಗಳನ್ನ ನೋಡ್ತೀವಿ. ಈ ಬಡತನ ಮತ್ತು ನಿರುದ್ಯೋಗ ಹೇಗೆ ಒಂದು ಪರ್ಟಿಕ್ಯುಲರ್ ಆದಂಥ ಎಕಾನಮಿಯ ಒಳಗಡೆ ಶಾಪವಾಗಿ ಕಾಣುತ್ತೆ. ಸೊ ಆ ಒಂದು ಬಡತನ ಮತ್ತು ನಿರುದ್ಯೋಗವನ್ನು, ಅದರಲ್ಲಿ ಕೂಡ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ. ಬಡತನದಲ್ಲಿ ಬೇರೆ ಬೇರೆ ವಿಧಗಳೇನಿದೆ, ಬಡತನವನ್ನು ಅಂದಾಜು ಮಾಡಿದಂಥ ಬೇರೆ ಬೇರೆ ಸಮಿತಿಗಳು ಯಾವುದು, ಅಥವಾ ನಿರುದ್ಯೋಗದ ವಿಧಗಳಾವುದು, ಈ ಥರದ್ದೆಲ್ಲ ನಾವೇನು ಮಾಡ್ತೀವಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಳಗಡೆ ಚರ್ಚೆ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್,
very, very important topic in 4th chapter, that is human resource development, is census. As of now, we have 2011 census. So actually we should have got 2021 census by now, but even though it is 2024, we have not yet got 2021 census. That's why we are going to study 2011 census. ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆದಂಥ ಪಾರ್ಟ್ ಯಾವುದು ಅಂತ ಕೇಳಿದಾಗ ನಮ್ಮ ಜನಗಣತಿ ಅಂತೇಳಿದೆ. ಗಣತಿ ಹೌದಲ್ವಾ? ಆ ಜನಗಣತಿ ಈಗ ಸದ್ಯದಲ್ಲಿ ನಮಗೆ ಆಕ್ಚುಲ್ ಆಗಿ ನಾವು ನೋಡೋದಕ್ಕೆ ಹೋದ್ರೆ 2021 ಜನಗಣತಿ ಈಗ ಸದ್ಯದಲ್ಲಿ ನಮ್ಗೆ ಸಿಗಬೇಕಾಗಿತ್ತು. ಪ್ರತಿ 10 ವರ್ಷಕ್ಕೆ ನಾವು ಈ ತರ ಮಾಡ್ತಾ ಇದ್ವಿ. ಆದರೆ 2021 ಜನಗಣತಿ ಇನ್ನೂ ಕೂಡ ಅದು ಪಬ್ಲಿಕ್ ಡೊಮೈನ್ಗೆ ಬಂದಿಲ್ಲ. ಆ ಕಾರಣಕ್ಕಾಗಿ 2011 ಜನಗಣತಿಯನ್ನ ಚರ್ಚೆ ಮಾಡ್ತೀವಿ. ಸೊ ಅದು 4ನೇ ಚಾಪ್ಟರ್ನಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ. So next 5th chapter will be money market. Again, so I will say that it is very, very, very important chapter for objective type of examination. ಅಂದ್ರೆ ನೀವು KS ಪ್ರಿಲಿಮ್ಸ್ ಅಂತ ಹೇಳಿ ಏನು ಹೇಳ್ತಿದ್ರೆ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ರೋಲನ್ನು ಯಾವ ಒಂದು ಪರ್ಟಿಕ್ಯುಲರ್ ಆದಂಥ ಚಾಪ್ಟರ್ ಮಾಡುತ್ತೆ ಅಂತ ಕೇಳಿದಾಗ ಮನಿ ಮಾರ್ಕೆಟ್. ಸೊ ಅಥವಾ ಇನ್ನೊಂದು ರೀತಿಯಲ್ಲಿ ನಾನು ಹೇಳೋದಕ್ಕೆ ಹೋದ್ರೆ, ಸೊ ಇಫ್ ಯು ಹ್ಯಾವ್ ನಾಟ್ ರೆಡ್ ಮನಿ ಮಾರ್ಕೆಟ್ ವಿತ್ ಇನ್ ಇಂಡಿಯನ್ ಎಕಾನಮಿ, ಯು ಹ್ಯಾವ್ ನಾಟ್ ರೆಡ್ ಇಂಡಿಯನ್ ಎಕಾನಮಿ ಇಟ್ ಸೆಲ್ಫ್. ನೀವು ಹಣಕಾಸು ಮಾರುಕಟ್ಟೆಯ ಬಗ್ಗೆ ನೀವೇನಾದರೂ ಭಾರತೀಯ ಅರ್ಥವ್ಯವಸ್ಥೆಯನ್ನು ಓದಬೇಕಾದ್ರೆ, ಭಾರತೀಯ ಅರ್ಥವ್ಯವಸ್ಥೆ ಸಬ್ಜೆಕ್ಟನ್ನು ಓದಬೇಕಾದ್ರೆ ಅದನ್ನು ಓದಿಲ್ಲ ಅಂತಂದರೆ ನೀವು ಇಡೀ ಭಾರತೀಯ ಅರ್ಥವ್ಯವಸ್ಥೆನೇ ಓದಿಲ್ಲ ಅನ್ನೋ ಥರ ಮೀನಿಂಗ್ ಆಗುತ್ತೆ. ಅದು ಅತಿ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಳ್ಳುವಂಥ ಒಂದು ಭಾಗ. ಅದು ಯಾವುದು? ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ, ಹಣಕಾಸು ಮಾರುಕಟ್ಟೆ. So when we talk about money market, here we are going to talk about evolution of money, how money evolved over time. And so what are the recent trends in money? For example, what is the meaning of unified payments interface, or UPI? Or so you may also heard about the cryptocurrencies. So what is these cryptocurrencies? What are its threats, or what are its advantages? So all those things will be part of money evolution of money. And later we are going to discuss about the controller, that is regulator of money market, that is RBI, Reserve Bank of India, and its functions. So Reserve Bank of India tries to control money market or tries to regulate money market. Apart from that, even we have several banking systems. So we are going to discuss about banks as well. Apart from that, we have come across with different reforms over time in financial market or money market. So there are several important committees associated with such reforms. So we are going to discuss about those committees as well. So money market chapter will be a lengthy chapter. So at the same time, it will also give you more marks in the objective type of examination. ಸೊ 5ನೇ ಚಾಪ್ಟರ್ ಹಣಕಾಸು ಮಾರುಕಟ್ಟೆ ಏನು ಹೇಳ್ತಿದ್ವಿ, ಇದು ಬಹಳ ಇಂಪಾರ್ಟೆಂಟ್ ಆದಂಥ ಚಾಪ್ಟರ್ ಅಂತ ಹೇಳಿದೆ, ಹೌದಲ್ಲ? ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಹೇಳಿಲ್ಲ ಅಂತಂದ್ರೆ ಅದು ಇಂಪಾರ್ಟೆಂಟ್ ಅಂತೇಳಿ ಹೇಳಿರೋದು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ವಿ, ಈ ಹಣಕಾಸು ಮಾರುಕಟ್ಟೆ ಒಳಗಡೆ ಏನೇನನ್ನ ನಾವು ಚರ್ಚೆ ಮಾಡ್ತೀವಿ ಅಂತ ಕೇಳಿದಾಗ, ಹಣ ಅಂದ್ರೆ ಏನು, ಹಣ ಹೇಗೆ ಬೇರೆ ಬೇರೆ ಬೆಳವಣಿಗೆಯ ಹಂತಗಳನ್ನು ಕಾಣ್ತು, ನಂತರದಲ್ಲಿ ಇದನ್ನ ಹೇಗೆ ನಾವು ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ನಿಯಂತ್ರಕರಾಗಿ ಈಗ ನಮಗೆ ಸದ್ಯದಲ್ಲಿ ಕಾಣೋರು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಸೊ ಅದರ ಜೊತೆಯಲ್ಲಿ ಅದಕ್ಕೆ ಬೇರೆ ಬೇರೆ ಏನಾದರೂ ಹೆಸರುಗಳನ್ನ ಕೊಟ್ಟಿದ್ದಾರೆ, ಆ ಥರದ್ದು ಕೂಡ ನಾವು ನೋಡ್ತೀವಿ. ಸೊ ಅದರ ಜೊತೆಯಲ್ಲಿ ಮತ್ತೇನನ್ನು ನೋಡ್ತೀವಿ ಹಣಕಾಸು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಹಣಕಾಸು ಮಾರುಕಟ್ಟೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತರುವ ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ಬೇರೆ ಬೇರೆ ಸಮಿತಿಗಳನ್ನ ನಾವು ನೋಡ್ತೀವಿ. ಇಲ್ಲಿಯ ತನಕ ಭಾರತದ ಸನ್ನಿವೇಶದಲ್ಲಿ ನಾವು ಜಾಸ್ತಿಯಾಗಿ ನೋಡೋದು 1991 ನಂತರದಿಂದ ಇಲ್ಲಿಯ ತನಕನೂ ಕೂಡ ಬಹಳಷ್ಟು ಬೇರೆ ಬೇರೆ ಸಮಿತಿಗಳನ್ನ ನಾವು ನೋಡ್ತೀವಿ. ಆ ಸಮಿತಿಗಳು ಏನು ಕೆಲಸ ಮಾಡ್ತವೆ ಅಥವಾ ಯಾವ ರೀತಿಯ ಶಿಫಾರಸುಗಳನ್ನ ಕೊಟ್ಟಿದೆ, ಸೊ ಆ ಥರದೆಲ್ಲ ನಾವೇನು ನೋಡ್ತೀವಿ ಹಣಕಾಸು ಮಾರುಕಟ್ಟೆ ಒಳಗಡೆ ನೋಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಅದನ್ನ ಜೊತೆಗೆ ಬ್ಯಾಂಕಿಂಗ್ ವ್ಯವಸ್ಥೆ ಯಾವ ರೀತಿಯಲ್ಲಿದೆ, ಕೆಲವೊಂದು ಸಂದರ್ಭದಲ್ಲಿ ನೀವೇನು ಹೇಳ್ತೀರಾ ಕಮರ್ಷಿಯಲ್ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ ಅಂತೇಳಿ ಕೆಲವೊಂದಕ್ಕೆ ಕರಿತೀರಾ, ಕೆಲವೊಂದಕ್ಕೆ ಸಹಕಾರಿ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಕರಿತೀರಾ, ಏನು ಅದರ ಡಿಫ್ರೆನ್ಸ್? ಸೊ ಅವೆಲ್ಲವುಗಳನ್ನ ನಾವೇನು ಮಾಡ್ತೀವಿ ಹಣಕಾಸು ಮಾರುಕಟ್ಟೆ ಅನ್ನುವಂಥ ಚಾಪ್ಟರ್ನಲ್ಲಿ 5ನೇ ಚಾಪ್ಟರ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಇನ್ಶೂರೆನ್ಸ್, ಬಂಡವಾಳ ಮಾರುಕಟ್ಟೆ ಮತ್ತು ವಿಮೆ ಅಂತೇಳಿ ಕರಿತೀವಿ. ಸೊ ಹೆಚ್ಚಾಗಿ ಇದರ ಒಳಗಡೆ ನಮಗೆ ಸೆಬಿ ಏನು ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಅಂದರೆ ಕ್ಯಾಪಿಟಲ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದು ಅಥವಾ ರೆಗ್ಯುಲೇಟ್ ಮಾಡುವಂಥದ್ದು ಅದು ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಅದರ ಕೆಲಸಗಳೇನು, ಅದರ ಜೊತೆಯಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು, ಅಲ್ಲಿ ಯಾವ ರೀತಿ ಕೆಲಸಗಳು ನಡೆಯುತ್ತೆ, ಅದರ ಜೊತೆಲಿ ಪ್ರೈಮರಿ ಮಾರ್ಕೆಟ್ ಅಥವಾ ಸೆಕೆಂಡರಿ ಮಾರ್ಕೆಟ್, ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರುತ್ತೆ. ಸೊ ಅವುಗಳ ಪರಿಕಲ್ಪನೆಗಳೇನು,
ಮತ್ತು ಷೇರುಗಳು ಮತ್ತು ಬಾಂಡ್ಗಳು ಅವುಗಳ ಒಂದು ಡಿಫರೆನ್ಸ್ ಏನು, ಈ ಥರದ್ದೆಲ್ಲ ನಾವೇನು ನೋಡ್ತೀವಿ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಇನ್ಶೂರೆನ್ಸ್ನ ಒಳಗಡೆ ನೋಡ್ತೀವಿ. ಸೊ 6th chapter. Okay, so when we talk about capital market and insurance, in this chapter we are going to discuss about capital market. Again, what is the meaning of capital market? Here we are going to sell or purchase shares, equities or stock. So at the same time we may also sell or purchase bonds or any kind of bills, debentures. So those particular market, or in other terms you can also say that where there is a lending activity of medium and long term, that we call it as a capital market. Normally this capital market is controlled or regulated by these, so capital market is regulated by SEBI, Securities and Exchange Board of India. So that is also a very important institution for economy perspective. So we are going to discuss about that kind of things in this 6th chapter, that is capital market and insurance. So next chapter will be agriculture and food processing. Again, when we talk about agriculture and food processing, so here normally the important part for us will be different revolutions. Okay, so like green revolution, you may heard about green revolution, blue revolution. These kind of revolutions are very, very important within agriculture and food processing. And there are several schemes, government schemes, so in this particular sector as well. Like you may be, there may be a question on Pradhan Mantri Krishi Sinchai Yojana, Pradhan Mantri Kisan Samman Nidhi. So all those things are part of this particular chapter, that is agriculture and food processing. ಕೃಷಿ ಮತ್ತು ಆಹಾರ ಸಂಸ್ಕರಣೆ ಅನ್ನುವಂಥ ಈ ಒಂದು ಚಾಪ್ಟರ್ನಲ್ಲಿ ನಾವು ನೋಡೋದಕ್ಕೆ ಹೋದ್ರೆ, ಸೊ ಇದರಲ್ಲಿ ನಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಬರ್ಬೋದು ಅಂತ ಕೇಳಿದಾಗ ಕೆಲವೊಂದು ಕ್ರಾಂತಿಗಳ ಮೇಲೆ ಬರುತ್ತೆ. ಹಸಿರು ಕ್ರಾಂತಿ ಅಂದ್ರೇನು, ನೀಲಿ ಕ್ರಾಂತಿ ಅಂದ್ರೇನು, ಶ್ವೇತ ಕ್ರಾಂತಿ ಅಂದ್ರೇನು, ಅದರ ಜೊತೆಯಲ್ಲಿ ಬೇರೆ ಯಾವ ಟಾಪಿಕ್ಗಳ ಮೇಲೆ ಬರ್ಬೋದು ಅಂತ ಕೇಳಿದಾಗ ಕೆಲವೊಂದು ಕಾಯ್ದೆಗಳ ಮೇಲೆ ಬರ್ಬೋದು, ಯೋಜನೆಗಳ ಮೇಲೆ ಬರ್ಬೋದು. ಸೊ ಆ ಥರದ್ದೆಲ್ಲ ನಾವೇನು ನೋಡ್ತೀವಿ, ಅದು ಕೃಷಿ ಮತ್ತು ಆಹಾರ ಸಂಸ್ಕರಣೆ ಅನ್ನುವಂಥ ಚಾಪ್ಟರ್ನಲ್ಲಿ ನೋಡ್ತೀವಿ. So next chapter will be industry and infrastructure. Again, within industry and infrastructure, we are going to discuss about different kinds of industries. For example, there is something called as MSME, that is micro, small and medium enterprises. Okay, so what is the meaning of this MSME, or when we call a particular company as a micro or industry as micro, so when we call it as small, when we call it as medium, so how we are going to define those different enterprises or different industries. At the same time, we even have one more term, that is PSUs, public sector undertakings. So what is the difference, or what are the advantages or disadvantages associated with these kind of public sector undertakings? So all those things will be discussed under industry. Apart from that, so we have one more term, that is infrastructure. Normally when we talk about infrastructure, economic infrastructure, so here we are going to talk about two important infrastructure, that is one is transport sector and another one is communication sector. Transport and communication. So we will be focusing on these two. Again, there are some social infrastructures as well, like education, health. So I will throw light on the overview of those social infrastructure, but we will be focusing on economic infrastructures here. Okay, ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಂತ ಹೇಳಿದಾಗ ಕೈಗಾರಿಕೆ ಪಾರ್ಟಲ್ಲಿ ಏನು ಬರುತ್ತೆ, ಬೇರೆ ಬೇರೆ ವಿಧಗಳು ಬರುತ್ತೆ. ಕೈಗಾರಿಕೆ ಬೇರೆ ಬೇರೆ ವಿಧಗಳು, ಅದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಅಲ್ಲೇನಾದರೂ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಕೋಪ್ ಇದೆಯಾ, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಅಗೇನ್ ಅದು ಸ್ವಲ್ಪ ನಮಗೆ ಲೆಂದಿ ಆಗುತ್ತೆ ಅಂತ ಅನಿಸಿದ್ರೆ ಅದರಲ್ಲಿ ನಾವೇನು ಮಾಡ್ತೀವಿ, ಸೊ ಕೆಲವೊಂದು ಫ್ಯಾಕ್ಚುಯಲ್ ಡೀಟೇಲ್ಸನ್ನು ಮೊದಲು ನೋಡ್ತೀವಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಮಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಬೇಕಾಗುತ್ತೆ, ಅಥವಾ ಅದ್ರ ಜೊತೆಯಲ್ಲಿ ಮತ್ತೆ ಏನು ಬೇಕಾಗುತ್ತೆ ಅಂತ ಕೇಳಿದಾಗ ಇತ್ತೀಚಿನ ಕೆಲವೊಂದು ಯೋಜನೆಗಳು ಬೇಕಾಗುತ್ತೆ, ಸರ್ಕಾರದ ಯೋಜನೆಗಳು. ಸೊ ಅದು ಕೈಗಾರಿಕೆ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನಂತರ ಮೂಲಸೌಕರ್ಯ ಅಂತಂದಾಗ ಹೆಚ್ಚಾಗಿ ನಾವು ಇಲ್ಲಿ ಫೋಕಸ್ ಮಾಡೋದು ಆರ್ಥಿಕ ಮೂಲಸೌಕರ್ಯವನ್ನು. ಅಗೇನ್ ಆರ್ಥಿಕ ಮೂಲಸೌಕರ್ಯ ಅಂತಂದಾಗ ನಾವು ಏನನ್ನ ಹೇಳ್ತಿದ್ದೀವಿ ಅಂತ ಕೇಳಿದಾಗ ಎಕಾನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ನಲ್ವ, ಹೆಚ್ಚಾಗಿ ಈ ಆರ್ಥಿಕ ಮೂಲಸೌಕರ್ಯ ಅಂತಂದಾಗ ನಾವು ಎರಡನ್ನ ಫೋಕಸ್ ಮಾಡ್ತೀವಿ. ಅದರಲ್ಲಿ ಒಂದು ಸಾರಿಗೆ ಅಂತ ಹೇಳ್ತೀವಿ, ಇನ್ನೊಂದನ್ನ ಸಂಪರ್ಕ ಅಂತ ಕರಿತೀವಿ. ಸೊ ಅವೆರಡನ್ನ ಹೆಚ್ಚಾಗಿ ಫೋಕಸ್ ಮಾಡ್ತೀವಿ. ಅದನ್ನು ಬಿಟ್ಟು ಕೂಡ ನಿಮ್ಗೆ ಭಾಳಷ್ಟು ಮೂಲಸೌಕರ್ಯಗಳಿದಾವೆ. ಅದರಲ್ಲಿ ಕೆಲವೊಂದನ್ನು ನಾನೇನಾದರೂ ಹೇಳೋದಕ್ಕೋದ್ರೆ ಸಾಮಾಜಿಕ ಮೂಲಸೌಕರ್ಯಗಳ ಅಡಿಯಲ್ಲಿ ನಾವು ಈ ಥರದ್ದೆಲ್ಲ ನೋಡ್ಬೋದು. ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಮೂಲಸೌಕರ್ಯಗಳನ್ನ ನಾವು ಸಾಮಾಜಿಕ ಮೂಲಸೌಕರ್ಯಗಳ ಒಳಗಡೆ ನೋಡ್ತೀವಿ. ಸೊ ಅದು ನಾವು ಈ ಒಂದು ಚಾಪ್ಟರ್ನಲ್ಲಿ, ಅಂದರೆ ಕೈಗಾರಿಕೆ ಮತ್ತು ಮೂಲಸೌಕರ್ಯ, ಇಂಡಸ್ಟ್ರಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ.
ಸೊ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಪಬ್ಲಿಕ್ ಫೈನಾನ್ಸ್. ಓಕೆ, ಸೊ ಇದನ್ನ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ಅಗೇನ್ ಐ ಆಮ್ ಗಿವಿಂಗ್ 5 star rating here for public finance. I already given 5 star rating for money market. Now we are giving 5 star rating for public finance as well. So that means these are the 2 chapters which are very very important. Okay, so if you read other chapters once, you should read these 2 chapters 5 times. So that is the meaning. So if you read or if you revise other chapters once, so you need to revise these 2 chapters 5 times. So then only you can score good marks. Okay, so public finance, when we talk about public finance, here we are going to talk about how in different routes government is going to get receipts or incomes, or what are the different routes where the government spends money. Again, government's income and government's expenditure, so it is only called as public finance, right? Because it has been financed by public. Okay, so we as the taxpayers, we are providing money to the government. So that's why, so public finance is very very important. Apart from that, so even we know that on taxes there will be a higher number of questions. Taxation system, or you may be talking about different types of taxes. It may be a direct tax like income tax, corporate tax. It may be an indirect tax like GST or excise duty. So all those things will be under this particular chapter, that is public finance. ಸಾರ್ವಜನಿಕ ಹಣಕಾಸು ಅಂತ ಹೇಳಿದಾಗ ಇದರಲ್ಲಿ ನಾವೇನ ಚರ್ಚೆ ಮಾಡ್ತಿದ್ವಿ, ಸರ್ಕಾರಕ್ಕೆ ಯಾವ ಯಾವ ರೀತಿಯಲ್ಲಿ ಹಣ ಬರುತ್ತೆ, ಹಣದ ಒಳಹರಿವು ಇದೆ, ಸರ್ಕಾರದಿಂದ ಹಣದ ಹೊರಹರಿವು ಅಂದ್ರೆ ಸರ್ಕಾರ ಹೇಗೆ ಅದನ್ನ ವೆಚ್ಚ ಮಾಡುತ್ತೆ. ಸೊ ಆ ಥರ ಒಳಹರಿವು ಇದ್ದಾಗ, ವೆಚ್ಚ ಮಾಡಿದಾಗ ಅದರಲ್ಲಿ ಏನಾದರೂ ಬೇರೆ ಬೇರೆ ಟೈಪ್ಸ್ ಇದೆಯಾ, ಸೊ ಅವೆಲ್ಲವುಗಳನ್ನ ನಾವೇನು ಮಾಡ್ತೀವಿ, ಸಾರ್ವಜನಿಕ ಹಣಕಾಸಿನ ಒಳಗಡೆ ಚರ್ಚೆ ಮಾಡ್ತೀವಿ. ಅದನ್ನ ಬಿಟ್ಟು ಒಳಗಡೆ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಯಾವುದಪ್ಪ ಅಂತ ಕೇಳಿದಾಗ, ನಮಗೆ ತೆರಿಗೆಗೆ ಸಂಬಂಧಪಟ್ಟಂತ ಕೆಲವೊಂದು ಪದಪುಂಜಗಳಾಗಿರ್ಬೋದು, ಕಾನ್ಸೆಪ್ಟ್ಸ್, ಅದರ ಜೊತೆಯಲ್ಲಿ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ರೀತಿಯ ತೆರಿಗೆ ಇದೆ, ಯಾವ ರೀತಿಯ ಬದಲಾವಣೆಗಳನ್ನ ಮಾಡುವುದರ ಮೂಲಕ ನಾವು ಈ ತರದ ತೆರಿಗೆಗಳ ಒಂದು ವಿಷಯವನ್ನ ಸಂವಿಧಾನದ ಒಳಗಡೆ ತಂದ್ವಿ, ಅಥವಾ ಬೇರೆ ಯಾವುದಾದ್ರೂ ಕಾಯ್ದೆಯಿಂದ ಇದನ್ನ ನಾವು ಕಂಟ್ರೋಲ್ ಮಾಡ್ತಾ ಇದೀವ. ಒಂದು ರೀತಿಯ ತೆರಿಗೆಯನ್ನ ಸರ್ಕಾರ, ಯಾವ ಸರ್ಕಾರ ಅದನ್ನ ಲಾಗು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ ಮಾಡ್ಬೋದಾ, ರಾಜ್ಯ ಸರ್ಕಾರ ಮಾಡ್ಬೋದಾ, ಅಥವಾ ಈ ತೆರಿಗೆ ಕಲೆಕ್ಷನ್ ಆಗತ್ತೆ, ಸಂಗ್ರಹಣೆ ಆಗತ್ತೆ, ಆ ಸಂಗ್ರಹಣೆ ಆದಂತ ತೆರಿಗೆಯನ್ನ ರಾಜ್ಯ ಸರ್ಕಾರಕ್ಕೆ ಎಷ್ಟನ್ನ ಕೊಡಬೇಕು, ಕೇಂದ್ರ ಸರ್ಕಾರ ಎಷ್ಟನ್ನ ಇಟ್ಕೋಬೇಕು, ಆ ಥರದೆಲ್ಲ ಹೇಳೋದಕ್ಕೆ ಮತ್ತೆ ಅಲ್ಲಿ ನಮಗೆ ಹಣಕಾಸು ಆಯೋಗ ಅಥವಾ ಫೈನಾನ್ಸ್ ಕಮಿಷನ್ ಅಂತೇಳಿ ಬರ್ತದೆ. ಸೊ ಅವೆಲ್ಲ ಏನಿಲ್ಲ ಅದನ್ನ ನಾವು ಈ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ, ಪಬ್ಲಿಕ್ ಫೈನಾನ್ಸ್. ಸೊ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಇಂಟರ್ನ್ಯಾಷನಲ್ ಟ್ರೇಡ್. Again, it's also so very very important, but so you can give 3 star rating for this international trade. In normally when we talk about international trade, here we are going to talk about current account of a country, capital account of a country, or even you can talk about balance of payments. So all those things will be part of international trade. Apart from that, we even try to discuss on exchange rates, how the exchange rates are measured. For example, as of now you can see that $1 is around 83 rupees. So it alters over time on daily basis, on hourly basis, these things will be altering. So how it can be altered? Okay, what are the different methods in which we are going to decide exchange rates? So where in the Indian scenario we used any sui generis these kind of methods. So all those things will be discussed in this particular chapter. ಅಂತಾರಾಷ್ಟ್ರೀಯ ವ್ಯವಹಾರ ಅಂತಂದಾಗ ಮೊದಲನೇದಾಗಿ ನಮಗೆ ಬಹಳ ಸಿಂಪಲ್, ಅಂತಾರಾಷ್ಟ್ರೀಯ ವ್ಯವಹಾರ ಅಂದ್ರೆ ಏನು, ಆಮದು ರಫ್ತು ಆಗಬೇಕು ಅದಲ್ವಾ. ಇಂಪೋರ್ಟ್ ಎಕ್ಸ್ಪೋರ್ಟ್, ಆ ಇಂಪೋರ್ಟ್ ಎಕ್ಸ್ಪೋರ್ಟ್ನ ಜೊತೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಅಲ್ಲಿಯ ಅಂದ್ರೆ ಒಂದು ದೇಶದ ಬಂಡವಾಳ, ಒಂದು ದೇಶದ ಬಂಡವಾಳ ಅಕೌಂಟ್ ಅಂತಂದಾಗ ನೀವು ಅದನ್ನೇ ಖಾತೆಯ ಬಗ್ಗೆ ಮಾತಾಡ್ಬೋದು, ಬಂಡವಾಳ ಖಾತೆಯ ಬಗ್ಗೆ ಮಾತಾಡ್ಬೋದು. ಒಂದು ದೇಶದ ಚಾಲ್ತಿ ಖಾತೆಯ ಬಗ್ಗೆ ಮಾತಾಡ್ಬೋದು, ಕರೆಂಟ್ ಅಕೌಂಟ್ ಅಂತೇಳಿ ಬರುತ್ತೆ. ಅಥವಾ ಅದೇ ದೇಶದ ಪಾವತಿ ಶಿಲ್ಕಿನ ಬಗ್ಗೆ ಮಾತಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದಾಗ, ನೀವೀಗ ಶ್ರೀಲಂಕಾ ಮತ್ತು ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು ಅಂತೇಳಿ ಕೇಳ್ತೀರಿ, ಹೌದಲ್ವಾ? ಸೊ ಯು ಮೇ ಹರ್ಡ್ ಅಬೌಟ್ ಎಕನಾಮಿಕ್ ಕ್ರೈಸಿಸ್ ಇನ್ ಪಾಕಿಸ್ತಾನ ಆರ್ ಶ್ರೀಲಂಕಾ.
when we talk about these kind of economic crisis, we are normally talking about balance of payment crisis. ಸೊ ಈ ಥರದ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ, ಯಾವುದೋ ಒಂದು ದೇಶದ ಆರ್ಥಿಕ ಬಿಕ್ಕಟ್ಟಿದೆ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ನಾರ್ಮಲ್ ಆಗಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಕೇಳಿದ್ರೆ, ನಾರ್ಮಲ್ ಆಗಿ ನಾವು ಆ ಟೈಮಲ್ಲಿ ಮಾತಾಡ್ತಿರುವಂಥದ್ದು, ಸೊ ನಾರ್ಮಲ್ ಆಗಿ ಮಾತಾಡ್ತಿರೋದು ಯಾವುದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್, ಪಾವತಿ ಶಿಲ್ಕಿನ ಬಿಕ್ಕಟ್ಟಿನ ಬಗ್ಗೆ ಮಾತಾಡ್ತೀವಿ. ಅದು ಏನು ಅನ್ನೋದೆಲ್ಲ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಈ ಇಂಟರ್ನ್ಯಾಷನಲ್ ಟ್ರೇಡ್ ಚಾಪ್ಟರ್ನಲ್ಲಿ ಗೊತ್ತಾಗುತ್ತೆ, ಅಂತಾರಾಷ್ಟ್ರೀಯ ವ್ಯವಹಾರ. ಸೊ ಇನ್ನು ಈ ಅಂತಾರಾಷ್ಟ್ರೀಯ ವ್ಯವಹಾರ ಒಂದೇ ರೀತಿಯಲ್ಲಿ ಇರಲ್ಲ, ಅಲ್ಲಿ ನಮ್ಗೆ ಏನಿರುತ್ತೆ, ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಆವಾಗ ಅಲ್ಲಿಯೂ ಕೂಡ ನಿಮಗೆ ರೆಗ್ಯುಲೇಟರ್ಸ್ ಬೇಕಾಗ್ತಾರೆ, ಅಥವಾ ಯಾವುದಾದ್ರೂ ಒಂದು ಆರ್ಗನೈಜೇಷನ್ ಬೇಕಾಗುತ್ತೆ, ಸಂಸ್ಥೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಆ ಥರದ ಕಂಟ್ರೋಲ್ ಮಾಡೋದಕ್ಕೆ ಇರುವಂಥ ಆರ್ಗನೈಜೇಷನ್ಸ್ಗಳ ಬಗ್ಗೆ ನಾವೇನು ಮಾಡ್ತಿದ್ವಿ, ನಂತರದ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಗನೈಜೇಷನ್. ಅಗೇನ್, so 3 important international economic organization for our study will be World Trade Organization, International Monetary Fund, and World Bank groups. Okay, these 3 will be very, very important. So when we say very, very important, we have another kind of other economic organizations as well. Like we have BRICS, so we have ASEAN, we have SAARC, we have New Development Bank, or you can also call it as BRICS Bank. We have Asian Development Banks, we have Asian Infrastructure and Investment Bank. Okay, there are so many other things. But so all those international economic organizations are very, very important for a objective type of exam. So that's why we are going to have a look on this particular chapter, that is International Economic Organization. ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು ಅಂತಂದಾಗ ಅದರಲ್ಲಿ ನಾವು ಭಾಳ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡೋದು 3 ಬೇರೆ ಬೇರೆ ಆರ್ಗನೈಜೇಷನ್ಸ್ಗಳ ಮೇಲೆ, ಸಂಘಟನೆಗಳ ಮೇಲೆ. ಅದರಲ್ಲಿ ಒಂದು ವಿಶ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ಕರಿಬೋದು ನೀವು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, WTO ಅಂತೇಳಿ ಕರಿತೀರ. ಅದನ್ನು ಬಿಟ್ಟು ಮತ್ತೆ ಯಾವುದಿದೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿದೆ, IMF ಅಂತೇಳಿ ಕರಿತೀರ. ಅದೇ ರೀತಿಯಲ್ಲಿ ವಿಶ್ವ ಬ್ಯಾಂಕ್ ಅಂತೇಳಿ ಕರಿತೀರ, ವರ್ಲ್ಡ್ ಬ್ಯಾಂಕ್. ಆದರೆ ವರ್ಲ್ಡ್ ಬ್ಯಾಂಕ್ ಅನ್ನೋದು ಒಂದು ಬ್ಯಾಂಕ್ ಅಲ್ಲ, ಅದರ ಬದಲಾಗಿ ವರ್ಲ್ಡ್ ಬ್ಯಾಂಕ್ ಅನ್ನೋದು ಒಂದು ಸಮೂಹ, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತೇಳಿ ಕರಿತೀವಿ. ಅದಕ್ಕೆ ವಿಶ್ವ ಬ್ಯಾಂಕುಗಳ ಸಮೂಹ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಥರದ್ದೆಲ್ಲ ನಾವು ಚರ್ಚೆ ಮಾಡ್ತೀವಿ. ಅಗೇನ್ ಇವು 3 ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಬೇರೆದನ್ನು ನಾವು ಬಿಡ್ತೀವಿ ಅಂತೇಳಿ ಅರ್ಥ ಅಲ್ಲ, ಬೇರೆದು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಅಂತೇಳಿ ಕೇಳಿರ್ತಾರೆ ನೀವು, ಬ್ರಿಕ್ಸ್ನ ಮೇಲೆ ಭಾಳಷ್ಟು ಸಲ ಕ್ವಶನ್ ಬಂದಿದೆ, ಹೌದಲ್ವಾ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದು ಕೂಡ ಈ ಬ್ರಿಕ್ಸ್ನ ಒಂದು ಭಾಗ, ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಕರಿತೀವಿ ಅದು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು. ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಹೊಂದಿದ್ವಿ, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ತೀವಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಕೂಡ ಇದೆ, ಹೌದಲ್ವ? ಸೊ ಅದೇ ರೀತಿಯಲ್ಲಿ ಬಹಳಷ್ಟು ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ, G7, G20, ಏಷ್ಯಾನ್, ಸಾರ್ಕ್, ಸೊ ಬೀಮ್ಸ್ಟೆಕ್, ಇವೆಲ್ಲವುಗಳನ್ನ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಗನೈಜೇಷನ್ಸ್ ಒಳಗಡೆ ಚರ್ಚೆ ಮಾಡ್ತೀವಿ. ಪ್ರಶ್ನೆಗಳು ಯಾವ ಥರ ಬಂದಿದೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳ್ಕೊಂಡು ಸಿಂಪಲ್ ಆದಂಥ ಪ್ರಶ್ನೆ ಕೂಡ ಬಂದಿದೆ, ಅಥವಾ ಅವುಗಳ ಕೆಲಸಗಳು ಏನೇನು ಅನ್ನೋದ್ರ ಮೇಲೆ ಕೂಡ ಕ್ವಶನ್ ಬಂದಿರ್ಬೋದು. ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆ ಅಂದರೆ, ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಅಲ್ಲಿ ರೀಸೆಂಟ್ ಆಗಿ ಒಂದಿಷ್ಟು ದೇಶಗಳು ಆ್ಯಡ್ ಆದವು, ಅವುಗಳ ಮೇಲೇನೂ ಕೂಡ ಕ್ವಶನ್ ಬರ್ಬೋದು. ಯಾವುದು ಬಂದಿದೆ, ಯಾವುದು ಈ ಬ್ರಿಕ್ಸ್ ದೇಶದ ಒಳಗಡೆ ಇತ್ತೀಚೆಗೆ ಬಂದಂಥ ದೇಶ ಅಥವಾ ರಾಷ್ಟ್ರ ಅಂತ ಕೂಡ ಕ್ವಶನ್ ಬರ್ಬೋದು. ಸೊ ಈ ಥರದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಗನೈಜೇಷನ್ಸ್ನ ಮೇಲೆ. ಸೊ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಸೋಷಿಯೋ ಎಕನಾಮಿಕ್ ಪ್ಲಾನಿಂಗ್, ಸಾಮಾಜಿಕ ಆರ್ಥಿಕ ಸಂಘಟನೆಗಳು ಅಥವಾ ಸಾಮಾಜಿಕ ಆರ್ಥಿಕ ಯೋಜನೆಗಳು, ಸಂಘಟನೆಗಳೆಲ್ಲ ಯೋಜನೆಗಳು. ಸೋಷಿಯೋ ಎಕನಾಮಿಕ್ ಪ್ಲಾನಿಂಗ್ ಅಂತ ಕರಿತೀವಿ ನಾವು. ಸೊ ನೀವು ಹೇಳ್ಬೋದು, ಸರ್ ಸೋಷಿಯೋ ಎಕನಾಮಿಕ್ ಪ್ಲಾನಿಂಗ್ ಅಂತಂದ್ರೆ ಏನು ಇದು ಪ್ಲಾನಿಂಗ್? ಸೊ ಈಗ ನೀವು ಏನಾದರೂ KS ಅನ್ನು ಕ್ಲಿಯರ್ ಮಾಡಬೇಕಂದ್ರೂ ಕೂಡ ನಿಮಗೂ ಒಂದು ಪ್ಲಾನಿಂಗ್ ಬೇಕಲ್ವ? ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಕ್ಕೆ ಅಂದರೆ ಒಂದು ದೇಶದ ರೂಪದಲ್ಲಿ ನಾವು ನೋಡೋದಕ್ಕೆ ಹೋದಾಗ, ಈ ದೇಶಕ್ಕೆ ಮುಂದಿನ ಒಂದಿಷ್ಟು ಗುರಿಗಳಿದ್ವು. ಆ ಗುರಿಗಳನ್ನು ಅಚೀವ್ ಮಾಡಬೇಕು ಅಂತಂದರೆ ತಾನು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನು ಹೇಳ್ಕೊಂಡು ಅದೇನು ಮಾಡುತ್ತೆ, ಒಂದಿಷ್ಟು ಯೋಜನೆಗಳನ್ನು ರೆಡಿ ಮಾಡುತ್ತೆ. ಓಕೆ, ಸೊ ವಾಟ್ ಈಸ್ ದ ಯೂಸ್ ಆಫ್ ಪ್ಲಾನಿಂಗ್? ಸೊ ನಾರ್ಮಲಿ ವಿ ಹ್ಯಾವ್ ಸಮ್ ರಿಸೋರ್ಸಸ್. ಸೊ ಇಫ್ ವಿ ಯೂಸ್ ಇಟ್ ವಿತೌಟ್ an efficient decision, so that is of no use. We are not going to achieve any kind of success in the near future. Okay, if we use or over exploit these kind of resources, then we try to efficiently utilize these kind of resources in an effective manner so that we can achieve certain goals. In those situations we require a planning. Similarly, as a country, India also had several visions, several goals
In order to achieve these goals, India tried to use its total resources in an efficient manner. That's why India had a plan. So earlier we had 5-year plans, ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳಿತ್ತು ಮೊದಲು. ಸೊ ಈಗ ನಮ್ಗೆ ಆ ಥರದ ಪಂಚವಾರ್ಷಿಕ ಯೋಜನೆಗಳಿಲ್ಲ. ಅಥವಾ ಯು ಮೇ ಆಲ್ಸೋ ಹರ್ಡ್ ಅಬೌಟ್ ದೀಸ್ ಕೈಂಡ್ ಆಫ್ ಆರ್ಗನೈಸೇಷನ್ಸ್, ಪ್ಲಾನಿಂಗ್ ಕಮಿಷನ್, ನೀತಿ ಆಯೋಗ್, or there was one thing called as National Development Council. So those are all some of the institutes related to these kind of planning. ಸಾಮಾಜಿಕ ಆರ್ಥಿಕ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಬೇರೆ ಬೇರೆ ಸಂಸ್ಥೆಗಳನ್ನು ನಾವು ನೋಡೋದಕ್ಕೆ ಹೋದರೆ ಯಾವ್ಯಾವುದಿದೆ, ಯೋಜನಾ ಆಯೋಗ ಅಂತ ಹೇಳಿತ್ತು. ನಂತರ ಅದನ್ನು ನಾವು ನೀತಿ ಆಯೋಗದಿಂದ ರಿಪ್ಲೇಸ್ ಮಾಡಿದ್ವಿ. ಅಂದರೆ 2015ರಲ್ಲಿ ನೀತಿ ಆಯೋಗ ಬಂತು. ಅದರ ಜೊತೆಯಲ್ಲಿ ಮತ್ತೊಂದಿತ್ತು, ಮೊದಲು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಹೇಳಿತ್ತು. ಸೊ ಆ ಥರದ್ದೆಲ್ಲ ನಾವೇನು ಮಾಡಿದ್ವಿ, ಯೋಜನೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಂಸ್ಥೆಗಳನ್ನು ಕೂಡ ಮಾಡಿದ್ವಿ. ಅವುಗಳ ಬಗ್ಗೆ ಕೂಡ ನಾವು ಏನು ಮಾಡ್ತೀವಿ, ಸೋಷಿಯೋ ಎಕನಾಮಿಕ್ ಪ್ಲಾನಿಂಗ್ ಅನ್ನುವಂಥ ಚಾಪ್ಟರ್ನಲ್ಲಿ ಚರ್ಚೆ ಮಾಡ್ತೀವಿ. ಸೊ ಇವಿಷ್ಟು ಆಲ್ಮೋಸ್ಟ್ ಸ್ಟ್ಯಾಟಿಕ್ ಪಾರ್ಟ್ ಆದರೆ, ಇಂಡಿಯನ್ ಎಕಾನಮಿಯ ಸ್ಟ್ಯಾಟಿಕ್ ಪಾರ್ಟ್ ಆದರೆ, ಒಂದು ಡೈನಮಿಕ್ ಪೋರ್ಷನನ್ನು ನಾವು ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನೋಡಲೇಬೇಕು. ಸೊ ಅದು ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್. ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್, ಆರ್ಥಿಕ ಸಮೀಕ್ಷೆ ಮತ್ತು ಮುಂಗಡ ಪತ್ರ. Again, so we are going to throw light on overview of Union Economic Survey or Union Budget. ಸೊ ನಿಮಗೆ ಒಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ, ಈ ವರ್ಷದಲ್ಲಿ ನಮಗೆ ಯೂನಿಯನ್ ಎಕನಾಮಿಕ್ ಸರ್ವೆ ಇಲ್ಲ. ಯೂನಿಯನ್ ಎಕನಾಮಿಕ್ ಸರ್ವೆ ಅಂದ್ರೆ ಏನು, ಕೇಂದ್ರದ ಆರ್ಥಿಕ ಸಮೀಕ್ಷೆ ಇಲ್ಲ. ಆದರೆ ನಿಮಗೆ ಭಾಳ ಖುಷಿಯಾದರೆ ನೀವು ಏನೂ ಓದಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಏನು ಮಾಡ್ತಿದ್ವಿ, ಬೇರೆ ಇದೊಂದು ಡಾಕ್ಯುಮೆಂಟನ್ನು ನಿಮ್ಮ ಮುಂದೆ ನಿಲ್ಲಿಸ್ತಾ ಇದ್ದೀವಿ. ಅದು ಯಾವುದು ಅಂತ ಕೇಳಿದ್ರೆ, ಭಾರತದ ಅರ್ಥವ್ಯವಸ್ಥೆಯ ಓವರ್ವ್ಯೂವನ್ನು ಕೊಡುವಂಥದ್ದು. ಇಂಡಿಯನ್ ಎಕಾನಮಿ ಆನ್ ಓವರ್ವ್ಯೂ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತೇಳಿ ಒಂದು ಪರ್ಟಿಕ್ಯುಲರ್ ಆದಂಥ ಡಾಕ್ಯುಮೆಂಟನ್ನು, ಅದನ್ನು ಕೂಡ ಫೈನಾನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಅದನ್ನು ನಾವು ಚರ್ಚೆ ಮಾಡ್ತೀವಿ ಇಲ್ಲಿ. ಏನು ಇಂಡಿಯನ್ ಎಕನಾಮಿಕ್ ಸರ್ವೆ ನಿಮಗೆ ಡಾಟಾಗಳನ್ನು, ಅಂಕಿಅಂಶಗಳನ್ನು ಕೊಡ್ತಾ ಇತ್ತು, ಈ ಪರ್ಟಿಕ್ಯುಲರ್ ಆದಂಥ ಡಾಕ್ಯುಮೆಂಟ್ ಕೂಡ ಅದೇ ಅಂಕಿಅಂಶಗಳನ್ನು ಕೊಡ್ತಿದೆ. ಆ ಕಾರಣಕ್ಕಾಗಿ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಓಕೆ, ಸೊ ಅದರ ಜೊತೆಯಲ್ಲಿ ಯೂನಿಯನ್ ಬಜೆಟ್ ಅಂದರೆ ಕೇಂದ್ರದ ಮುಂಗಡ ಪತ್ರದ ಬಗ್ಗೆ ಚರ್ಚೆ ಮಾಡ್ತೀವಿ. ಅದರಲ್ಲಿ ಬಂದಂಥ ಹೊಸ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಯೋಜನೆ ಏನನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್, ನಮಗೆ KS ಎಕ್ಸಾಮ್ಗೆ ಭಾಳ ಭಾಳ ಇಂಪಾರ್ಟೆಂಟ್ ಅಂದರೆ ಯಾವುದು, ಕರ್ನಾಟಕ ಎಕನಾಮಿಕ್ ಸರ್ವೆ. ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಏನಿಲ್ಲ, ಸೊ ಇದನ್ನು ಆಲ್ಮೋಸ್ಟ್ ಚಾಪ್ಟರ್ ವೈಸ್ ಏನೇನು ಇಂಪಾರ್ಟೆಂಟ್ ಇದೆಯೋ ಎಲ್ಲವನ್ನ ಹಿಡ್ಕೊಂಡು ನಾವು ಚರ್ಚೆ ಮಾಡಬೇಕು. ಸೊ ಚಾಪ್ಟರ್ ವೈಸ್ ಏನೇನು ಇಂಪಾರ್ಟೆಂಟ್ ಇದೆಯೋ ಎಲ್ಲವನ್ನ ಚರ್ಚೆ ಮಾಡಬೇಕು. ಯಾಕಂದರೆ ಇಲ್ಲಿ ಡಾಟಾಗಳ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ಪ್ರಶ್ನೆಗಳನ್ನ ಈ ಥರ ಕೂಡ ನೋಡಿರ್ಬೋದು. ಕರ್ನಾಟಕ ಬಜೆಟ್ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಕೇಳಿದಾಗ, ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ದುಡ್ಡನ್ನು ಅಲೋಕೇಟ್ ಮಾಡಿದ್ದಾರೆ, ಅದು 3,000 ಕೋಟಿಯೋ 3,00,000 ಕೋಟಿಯೋ. ಸೊ ಈ ಥರ ಕೂಡ ಕ್ವಶನ್ ಕೇಳಿದ್ದಾರೆ. ಕೆಲವೊಂದು ಯೋಜನೆಗಳಿಗೆ ಕೊಟ್ಟಿರುವಂಥ ದುಡ್ಡನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಬಜೆಟನ್ನು ಡೀಟೇಲ್ ಆಗಿ ನಾವು ನೋಡಲೇಬೇಕು. ಅದರ ಜೊತೆಯಲ್ಲಿ ಮತ್ತೊಂದು, ಈ ಟೋಟಲ್ ಇಂಡಿಯನ್ ಎಕಾನಮಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಇದಿಷ್ಟು ಚಾಪ್ಟರ್ನ ನಾವೇನಾದರೂ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ರೆ, ಅದರ ಜೊತೆಯಲ್ಲಿ ನೀವು ಅದನ್ನು ಕರೆಕ್ಟಾಗಿ ರಿವಿಷನ್ ಮಾಡಿದ್ರೆ, ನಾವು ಏನನ್ನು ಕಂಪ್ಲೀಟ್ ಮಾಡಿರ್ತೀವೋ ಅದನ್ನು ಕರೆಕ್ಟಾಗಿ ನೀವು ರಿವಿಷನ್ ಮಾಡಿದ್ರೆ, ಅರೌಂಡ್ ಟೋಟಲ್ ಆಗಿ ಇದರ ಒಳಗಡೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕೇಳಿದಾಗ 35ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರುತ್ತೆ. 35ಕ್ಕಿಂತ ಹೆಚ್ಚು ಮಾರ್ಕ್ಸ್ ಇದಿಷ್ಟು ಟಾಪಿಕ್ಸ್ನ ಒಳಗಡೆ ಬರುತ್ತೆ. ಅದಕ್ಕಾಗಿ ಇದು ಬಹಳ 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 ಇಂಪಾರ್ಟೆಂಟ್. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನಾವು ಡೌಟ್ಸ್ಗಳನ್ನು ಯಾವತ್ತೂ ಕ್ಲಿಯರ್ ಮಾಡೋದಕ್ಕೆ ನಿಮ್ಮ ಜೊತೆ ಇರ್ತೀವಿ. ನೀವು ಅದನ್ನು ನನಗೆ ಆ ಡೌಟ್ಸ್ ಏನಿದೆ ಅದನ್ನು ನೀವು ರೈಸ್ ಮಾಡಿ ಕಳಿಸ್ಬೋದು. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಈ 35ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಅಂತಂದಾಗ ಕೆಲವೊಬ್ಬರಿಗೆ ಡೌಟ್ ಬರುತ್ತೆ, ಸರ್ ನೀವು ಏನೋ ಡ್ರೋನ್ ಪ್ರತಾಪ್ ಥರನೇ ಕಾಗೆ ಹಾರಿಸ್ತಿದ್ದೀರಾ ಸರ್ ಅಂತ ಹೇಳ್ಕೊಂಡು ಅಲ್ವಾ. ಯಾಕೆ ಆ ಥರ ಕೇಳ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಸರ್ 35ಕ್ಕಿಂತ ಹೆಚ್ಚು ಇದ್ರದ್ದೇ ಬಂದರೆ ಇರೋದೇ 100 ಕ್ವಶನ್ನು, ಹೇಗಪ್ಪ 35ಕ್ಕಿಂತ ಹೆಚ್ಚು ಇದ್ರದ್ದು ಬರೋದಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದಾಗ, ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ಪೇಪರ್ 1 ಮತ್ತು ಪೇಪರ್ 2 ನಾರ್ಮಲ್ ಆಗಿ ಇಂಡಿಯನ್ ಎಕಾನಮಿಯ ಸ್ಟ್ಯಾಟಿಕ್ ಪೋರ್ಷನ್ ಮತ್ತು ಕರೆಂಟ್ ಅಫೇರ್ಸ್ನ ಮೇಲೆ ಪೇಪರ್ 1ನಲ್ಲಿ ಕ್ವಶನ್ ಬರುತ್ತೆ. ಪೇಪರ್ 1ನಲ್ಲಿ ನಿಮಗೆ ಮಿನಿಮಮ್ ಕ್ವಶನ್ ಬಂದಿದೆ ಅಂದ್ರೂ ಕೂಡ 15ಕ್ಕಿಂತ ಜಾಸ್ತಿ ಕ್ವಶನ್ಸ್ ಬಂದೇ ಬರುತ್ತೆ. ಮಿನಿಮಮ್ 15 ಅಂತಲೇ ತಿಳ್ಕೊಳ್ಳಿ. ಆದರೆ ಪೇಪರ್ 2ನಲ್ಲಿ ನಿಮಗೆ GK ಅಂತ ಹೇಳಿದೆಯಲ್ವ, GK ಅಥವಾ ಕರೆಂಟ್ ಅಫೇರ್ಸ್ ಅಂತ ಹೇಳಿದೆ, ಅದರಲ್ಲಿ ಈ ಎಕನಾಮಿಕ್ ಸರ್ವೆ ಏನಿಲ್ಲ, ಕರ್ನಾಟಕ ಎಕನಾಮಿಕ್ ಸರ್ವೆಯಿಂದ ಇದರಿಂದ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರುತ್ತೆ.
ಕರ್ನಾಟಕ ಎಕನಾಮಿಕ್ ಸರ್ವೆಯಿಂದ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಈ ಟೋಟಲ್ ಆದಂಥ ಸಬ್ಜೆಕ್ಟ್ ಅನ್ನು ನಾವು ಮುಗಿಸಿದ್ರೆ ಇಂಡಿಯನ್ ಎಕಾನಮಿ ಪ್ಲಸ್ ಕರ್ನಾಟಕ ಎಕನಾಮಿಕ್ ಸರ್ವೆ ಟೋಟಲ್ ಆಗಿ ನಿಮಗೆ 30ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರಲೇಬೇಕು. 35ಕ್ಕಿಂತ ಹೆಚ್ಚಿರುತ್ತೆ. ಸಪೋಸ್ ಥಿಂಕ್ ಮಾಡೋಣ, 35ಕ್ಕಿಂತ ಹೆಚ್ಚಿರೋದ್ರಲ್ಲಿ 5 ಬಹಳ ಡಿಫಿಕಲ್ಟ್ ಇದೆ, ಕಠಿಣ ಇದೆ, ನೀವು ಓದಿದ್ರೂ ಕೂಡ ಆನ್ಸರ್ ಮಾಡೋದಕ್ಕಾಗಲ್ಲ ಅಂದ್ರೂ 30ಅನ್ನ ನೀವು ಸರಿ ಮಾಡಲೇಬೇಕು. ಸೊ ಆ ಥರದ ಒಂದು ಇದರಲ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಆದಂಥ ಟಾಪಿಕ್ ಅನ್ನು ಅಥವಾ ಈ ಒಂದು ಪರ್ಟಿಕ್ಯುಲರ್ ಆದಂಥ ಸಬ್ಜೆಕ್ಟನ್ನು ಅಪ್ರೋಚ್ ಮಾಡಬೇಕು. ಓಕೆನಾ? ಸೊ ಅದರ ಜೊತೆಯಲ್ಲಿ ಈಗ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ಕೆಲವೊಬ್ರು ಆಲ್ರೆಡಿ ಇವುಗಳನ್ನು ನೋಡಿದ್ದೀರಾ, ಅಂದರೆ ಇವುಗಳನ್ನು ಓದಿದ್ದೀರಾ, ಕೆಲವೊಂದು ಟಾಪಿಕ್ಗಳ ಬಗ್ಗೆ ನಾಲೆಜ್ ಇದೆ, ಆದರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಹಾಗಾದರೆ ಯಾವ ರೀತಿಯಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋರು ಏನು ಮಾಡಬೇಕು? ನೀವೇನಾದರೂ ಈ ನನ್ನ ಕ್ಲಾಸ್ಗಳ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೋಬೇಕು ಅಂತಂದರೆ ನಾನು ರೆಕಮೆಂಡ್ ಮಾಡೋದು ನಿಮಗೆ ನೋಟ್ಸನ್ನು ನೀವೇನಾದರೂ ಮಾಡ್ತಿದ್ದೀರಾ ಅಂತಂದರೆ ನೋಟ್ಸನ್ನು ಈ ರೀತಿಯಲ್ಲಿ ಮಾಡಬೇಕು. ಒಂದು ವೈಜ್ಞಾನಿಕ ಮಾದರಿ ನೋಟ್ಸನ್ನು ಮಾಡೋದಕ್ಕೆ. ಸೊ ದಟ್ ಈಸ್ ಕಾರ್ನೆಲ್ ಮೆಥಡ್. ನೋ, ವಾಟ್ ಈಸ್ ಕಾರ್ನೆಲ್ ಮೆಥಡ್? ಸೊ ಕಾರ್ನೆಲ್ ಮೆಥಡ್ ಈಸ್ ವೆರಿ ಸಿಂಪಲ್. So if you consider this is an A4 size or your notebook's page, so here you should leave certain space here. Now whatever you write here, that can be a running notes in the sense it may be a grammatically correct sentence or it may be just key points. So here you have a particular space for update. You have space for update. Now why I am telling you to leave a certain space for update is because Indian economy is a dynamic subject. There may be changes over time. Now that doesn't mean that whenever you make particular notes, so it will be permanently that same topic or permanently that same concept. There may be a change happened. Okay, for example, if you have written about GST, okay, within GST you have written about different slabs of GST. There is a chance that within GST council meet, so they can change it. In such cases, you should have space for updation. Or any schemes, so you should have space for updation. And at the end, that is here you need to write a summary. Whatever you have written in this whole page, you need to write it in 1 or 2 statements. You can write it in the form of statements or you can write it in the form of points as well. Okay, so points, so that you can remember those points. ಕಾರ್ನೆಲ್ ಮೆಥಡ್ ಅಂತಂದಾಗ ಏನು ಹೇಳ್ತಿದ್ವಿ, ನಿಮ್ಮ ಪೇಜ್ ಏನಿದೆಯಲ್ಲ ನೋಟ್ಬುಕ್ನ ಪೇಜು, ಅದರಲ್ಲಿ ಒಂದು ಸೈಡನ್ನು ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳೋದಕ್ಕೆ ಹೇಳ್ತೀನಿ, ರೈಟ್ ಸೈಡ್, ಪ್ರಿಫರಬಲಿ ರೈಟ್ ಸೈಡ್. ಸೊ ಇದೇನು, ಇದು ಅಪ್ಡೇಟ್ ಮಾಡೋದಕ್ಕೆ. ಅಂದರೆ ನಮಗೇನು ಪ್ರಚಲಿತ ಘಟನೆಗಳ ಒಳಗಡೆ ಏನೇನು ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಇಂಡಿಯನ್ ಎಕಾನಮಿ ಅಂತಂದಾಗ ನಿಮಗೆ ಅದೇ ಒಂದೇ ರೀತಿಯ ಸಬ್ಜೆಕ್ಟ್ ಹಾಗೇ ಇರಲ್ಲ, ಅದೇನಾಗುತ್ತೆ ಪ್ರಚಲಿತ ಘಟನೆಗಳ ಜೊತೆಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನಾದರೂ ಪ್ರಚಲಿತ ಘಟನೆಗಳನ್ನು ಆ ಟಾಪಿಕ್ನ ಬಗ್ಗೆ ಎಲ್ಲಿ ನೋಟ್ಸನ್ನು ಮಾಡಿದ್ರು ಅಲ್ಲೇ ಬರೆಯೋದಕ್ಕಾದರೆ ಅದು ಬಹಳ ಬೆಸ್ಟ್. ನೀವು ಬೇರೆ ಕಡೆ ಎಲ್ಲೋ ಬರಿತೀರ ನೋಟ್ಸನ್ನು ಅಂತಂದಾಗ ಆವಾಗ ನಿಮ್ಗೆ ಅದನ್ನ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನೀವೇನಾದರೂ ಇಲ್ಲಿ ಸ್ಟ್ಯಾಟಿಕ್ ಪೋರ್ಷನನ್ನು ಬರ್ಕೊಂಡಿದ್ರೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಈ ಜಾಗ ಬಿಟ್ಕೊಂಡಿರಬೇಕು. ಓಕೆ, ಸೊ ಅದರ ಜೊತೆಯಲ್ಲಿ ಸಮ್ಮರಿ ಬರೆಯೋದು ಕೆಳಗಡೆ. ಸಮ್ಮರಿ ಅಂತಂದ್ರೆ ಏನು, ನೀವು ಆ ಪೇಜಲ್ಲಿ ಏನೇನನ್ನ ಬರೆದಿದ್ರು ಅದನ್ನು ನಿಮ್ಮದೇ ವಾಕ್ಯದಲ್ಲಿ ಬರೆಯೋದಕ್ಕೆ ಆಗಬೇಕು. ಅದನ್ನ ನೀವು ವಾಕ್ಯದಲ್ಲಿ ಬರೀರಿ ಅಥವಾ ಅದನ್ನು ನೀವು ಪಾಯಿಂಟ್ಗಳ ರೂಪದಲ್ಲಿ ಬರೀರಿ. ಸೊ ಎರಡೂ ಕೂಡ ವರ್ಕೌಟ್ ಆಗುತ್ತೆ ಇಲ್ಲಿ. ಇನ್ನು ಎರಡನೇದು, ರಿವಿಷನ್ಗಾಗಿ ನೀವೇನು ಮಾಡಬೇಕು ಅಂತ ಕೇಳಿದಾಗ ರಿವಿಷನ್ಗಾಗಿ ಮೈಂಡ್ ಮ್ಯಾಪ್ಗಳನ್ನು ರಚಿಸಬೇಕು. ಸೊ ಯು ನೀಡ್ ಟು ರೈಟ್ ಸಮ್ ಆಫ್ ದಿ ಮೈಂಡ್ ಮ್ಯಾಪ್ಸ್. ಅಗೇನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಂಡ್ ಮ್ಯಾಪ್ಸ್? So why we need to make a mind map for revision is that the simple funda of that is, whenever we read a particular paragraph, statement like statements, normally it is difficult to recall those statements or recall those paragraphs. Suppose think that the same data or same keywords, if it is in the form of picture, if it is in the form of picture or a pictorial representation, so it can be easily recalled. Mind map ಯಾಕಂತ ಹೇಳ್ತಿದ್ನಿ,
ಸೊ ಸಪೋಸ್ ಥಿಂಕ್ ಮಾಡಿ, ನಾವೇನಾದರೂ ಒಂದು ಪುಸ್ತಕವನ್ನು ಓದ್ತೀವಿ, ಅದರಲ್ಲಿ ಬರೀ ಪ್ಯಾರಾಗ್ರಾಫ್ಗಳೇ ಇದೆ ಅಂತಂದರೆ ಅದನ್ನು ಮತ್ತೆ ವಾಪಸ್ ನೆನಪು ಮಾಡ್ಕೊಳ್ಳೋದು ಅಥವಾ ಅದನ್ನು ಮತ್ತೆ ವಾಪಸ್ ನಮ್ಮ ಕಣ್ಣು ಮುಂದೆ ತರೋದು ಬಹಳ ಕಷ್ಟ ಆಗುತ್ತೆ ನಮಗೆ. ಅಂದರೆ ಈ ಕಣ್ಣು ಮುಚ್ಕೊಂಡು ಅದನ್ನೇನಾದರೂ ನೀವು ನೆನಪು ಮಾಡ್ಕೊಂಡ್ರೆ ಅದು ಹೇಗಿದೆಯೋ ಹಾಗೆ ಬರುತ್ತೆ ಅಂತ ಕೇಳಿದ್ರೆ ಭಾಳ ಕಷ್ಟ ನಮಗೆ. ಅದಕ್ಕಾಗಿ ಏನು ಹೇಳ್ತಾ ಇದ್ದೀವಿ, ನೀವೇನಾದರೂ ಅದನ್ನು ಚಿತ್ರದ ರೂಪದಲ್ಲಿ ಬರ್ಕೊಳ್ಳೋದಕ್ಕಾದ್ರೆ, ಭಾಳ ಸಿಂಪಲ್ ಆಗಿ ಚಿತ್ರದ ರೂಪದಲ್ಲಿ ನೀವು ಬರ್ಕೊಳ್ಳೋದಕ್ಕಾದ್ರೆ ಅದನ್ನೇ ನಾವು ಮೈಂಡ್ ಮ್ಯಾಪ್ ಅಂತೇಳಿ ಕರಿತಿದ್ರು. ಹಾಗಂತೇಳಿ ಚಿತ್ರದ ರೂಪದಲ್ಲಿ ಬರಿಬೇಕು ಅಂತಂದಾಗ ಬಹಳ ಆರ್ಟಿಸ್ಟಿಕ್ ಆಗಿ ಏನೋ ಶೇಡಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಮಾಡಬೇಕು ಅಂತೇಳಿಲ್ಲ, ಜಸ್ಟ್ ಒಂದು ಡಯಾಗ್ರಾಮ್. ಫಾರ್ ಎಕ್ಸಾಂಪಲ್, ನಾನೇನಾದರೂ ಇಲ್ಲಿ GST ಬಗ್ಗೆ ಬರಿತೀನಿ ಅಂತಂದರೆ GST ಡಯಾಗ್ರಾಮ್ ಏನಿರುತ್ತೆ, GST ಯಾವ ಅಮೆಂಡ್ಮೆಂಟ್ನ ಮೂಲಕ ಬಂತು, GST ಎಷ್ಟನೇ ವರ್ಷದಲ್ಲಿ ಬಂತು ಅಂತೇಳಿ ಬರೆದಿರ್ಬೋದು, ಅಥವಾ GST ಒಳಗಡೆ ಯಾವ್ಯಾವ ಸ್ಲ್ಯಾಬ್ಸ್ ಇದೆ ಅಂತೇಳಿ ಬರೀಬೋದು, GSTಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಬೋದು ಅಂತೇಳಿ ಬರೀಬೋದು, GST ಕೌನ್ಸಿಲ್. ಸೊ ಈ ಥರದ ಡಾಟಾಗಳನ್ನು ನಾನೇನು ಮಾಡ್ತೀನಿ, ಈ ಥರ ಒಂದು ಚಿತ್ರದ ರೂಪದಲ್ಲಿ ಬರಿತೇನೆ. ಇಲ್ಲಿಯೂ ಕೂಡ ಕೀ ಟರ್ಮ್ಸ್ ಇದೆ, ಆದರೆ ಈ ಚಿತ್ರವನ್ನು ನಾನು ರಿಕಾಲ್ ಮಾಡೋದು ಈಸಿ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ಗಿಂತ 1-2 ದಿನ ಮೊದಲು ಅಂತೇಳಿ ನೀವು ತಗೊಳಿದ್ರೆ, ಅಥವಾ 15 ದಿವಸ ಮೊದಲು ಅಂತೇಳಿ ತಗೊಳ್ಳೋದಕ್ಕಾದ್ರೆ, ಆವಾಗ ನಿಮ್ಗೆ ರಿವಿಷನ್ಗಿರುವಂಥ ಟೈಮು ಬಹಳ ಕಡಿಮೆ. ಒಂದೊಂದು ಸಬ್ಜೆಕ್ಟನ್ನು ನೀವೇನಿಲ್ಲ ಅಂದ್ರೂ 1-2 ಗಂಟೆಗಳಲ್ಲಿ ರಿವಿಷನ್ ಮಾಡಿ ಮುಗಿಸ್ಬೇಕು. ಸೊ ಆವಾಗ ಈ ಮೈಂಡ್ ಮ್ಯಾಪ್ಸ್ಗಳು ಹೆಲ್ಪ್ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಇಂಡಿಯನ್ ಎಕಾನಮಿಯ ಮೈಂಡ್ ಮ್ಯಾಪ್ಗಳನ್ನ ನಾನು ಕೊಟ್ಟಿರೋದು, ನನ್ನ ಹಳೆಯ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕೊಟ್ಟಿರೋದಿದೆ. ಆ ಮೈಂಡ್ ಮ್ಯಾಪ್ಗಳನ್ನು ಜಸ್ಟ್ ಅವರು ಕೆಲವು ನಿಮಿಷಗಳಲ್ಲಿ, ಅಂದರೆ 15-20 ನಿಮಿಷಗಳಲ್ಲಿ ಜಸ್ಟ್ ಆ ಮೈಂಡ್ ಮ್ಯಾಪನ್ನು ನೋಡಿಕೊಂಡ್ರೆ ಅವ್ರಿಗೆ ಪೂರ್ತಿ ಇಂಡಿಯನ್ ಎಕಾನಮಿಯ ಎಲ್ಲ ಕಾನ್ಸೆಪ್ಟ್ಗಳೇನಿಲ್ಲ ಅದು ಮತ್ತೆ ವಾಪಸ್ ನೆನಪು ಬರುತ್ತೆ. ಹಾಗಂತೇಳಿ ಅದನ್ನು ಮೊದಲನೇ ಬಾರಿ ನೋಡಬಾರ್ದು. ಮೈಂಡ್ ಮ್ಯಾಪನ್ನು ಮೊದಲನೇ ಬಾರಿ ನೋಡೋದಲ್ಲ, ಫಸ್ಟ್ ನೀವು ಓದಾದ ನಂತರ ನೋಡಿದರೆ ಅದು ನಿಮಗೆ ಅರ್ಥವನ್ನು ಕೊಡುತ್ತೆ. ಮೊದಲೇ ನೋಡಿದ್ರೆ ಇದು ಏನು, ಇಲ್ಲಿ ಏನು ಕನೆಕ್ಷನ್ ಇದೆ, ಇಲ್ಲಿ ಏನು ಕನೆಕ್ಷನ್ ಇದೆ, ಅದೆಲ್ಲ ಯಾವುದೂ ಅರ್ಥ ಆಗಲ್ಲ. ನೀವು ಮೊದಲು ಅದನ್ನ ಓದಿರಬೇಕು, ನಂತರದಲ್ಲಿ ಅದನ್ನು ನೀವೇನಾದರೂ ಮೈಂಡ್ ಮ್ಯಾಪನ್ನು ನೋಡ್ತೀರ ಅಂತಂದರೆ ಆವಾಗ ಈಸಿಯಾಗಿ ತಲೆಗೆ ಹೋಗುತ್ತೆ, ರಿವಿಷನ್ ಈಸಿ ಆಗುತ್ತೆ. ಅದರ ಜೊತೆಯಲ್ಲಿ ಈಗೇನು ನೀವು ಕೋರ್ಸನ್ನು ಪರ್ಚೇಸ್ ಮಾಡೋದ್ರಿಂದ ನಾನು ಕ್ಲಿಯರ್ ಮಾಡ್ತೀನಿ ಅಂತೇಳಿ ಥಿಂಕ್ ಮಾಡಬೇಡಿ. ನೀವು ಡೈಲಿ ವಿಡಿಯೋಗಳನ್ನು ನೋಡ್ತಾ ಇರಬೇಕು. ಅದನ್ನೇ ನಾನು ಇಲ್ಲಿ ಬರ್ತಿದ್ದೀನಿ, ಬಿ ರೆಗ್ಯುಲರ್. ದಿನನಿತ್ಯ ನಿಮ್ಗೆ ಎಷ್ಟಾಗತ್ತೆ ನಿಯಮಿತವಾಗಿ ಅದನ್ನು ನೋಡ್ತಾ ಹೋಗ್ಬೇಕು. ಬಿ ಕನ್ಸಿಸ್ಟೆಂಟ್. ಒಂದು ದಿವಸ ಕಂಟಿನ್ಯೂಸ್ ಆಗಿ 10 ತಾಸು ಕೂತ್ಕೊಂಡು ಓದೋದು ಮತ್ತೆ ಮಾರನೇ ದಿನ ಬಿಟ್ಬಿಡೋದು, ಈ ಥರ ಮಾಡಿದ್ರೂ ಕೂಡ ನಿಮ್ಗೆ ಆಗಲ್ಲ. ಅದರ ಜೊತೆಯಲ್ಲಿ ಯಾವಾಗಲೂ ಕೂಡ ಟೇಕ್ ಸ್ಮಾಲ್ ಸ್ಟೆಪ್ಸ್ ಎಟ್ ಎ ಟೈಮ್. ಏನು ಮಾಡ್ಬಿಡ್ತೀರಾ ಅಂತಂದರೆ ಭಾಳ ಸಿಲೆಬಸ್ ಇದೆ, ನಮ್ಗೆ ಅದನ್ನ ಮುಗಿಸೋದೇ ಭಾಳ ಕಷ್ಟ ಆಗ್ಬಿಡುತ್ತೆ ಸರ್. ಸೊ ಭಾಳ ಸಿಲೆಬಸ್ ಇದೆ, ಭಾಳ ಕಷ್ಟ, ಆ ಕಾರಣಕ್ಕಾಗಿ ನಾನು ಓದೋದಲ್ಲ ಅಂತ ಹೇಳ್ಕೊಂಡು. ಸೊ ಆ ಥರ ಮಾಡೋದ್ರ ಬದಲಾಗಿ ನೀವೇನು ಮಾಡಿ, ಯಾವ ಟಾಪಿಕನ್ನು ಓದ್ತಾ ಇದ್ರು ಆ ಟಾಪಿಕನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸೊ ಇವಿಷ್ಟು ಇಂಡಿಯನ್ ಎಕಾನಮಿಯ ಈ ಕ್ಲಾಸಸ್ಗಳೇನಿಲ್ಲ, ಇವು ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅನ್ನೋದ್ರೆ ಏನೇನು ಮಾಡಬೇಕು ಅಂತ ಹೇಳ್ಕೊಂಡು. ಓಕೆ, ಸೊ ಇವಿಷ್ಟು ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡ್ತಾ ಇದ್ದೀವಿ, ಸೊ ಇದರ ಒಂದು ಓವರ್ ವ್ಯೂವನ್ನು ಚರ್ಚೆ ಮಾಡಿದ್ವಿ. ಇಂಡಿಯನ್ ಎಕಾನಮಿಯಲ್ಲಿ ಏನೇನನ್ನು ನಾವು ಕವರ್ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ನಾವು ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕು. ಆ ಮೊದಲನೇ ಚಾಪ್ಟರ್ ಯಾವುದಾಗಲಿದೆ, ಅರ್ಥಶಾಸ್ತ್ರದ ಪರಿಚಯ, ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಅರ್ಥಶಾಸ್ತ್ರದ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟಾರ್ಟ್ ಮಾಡೋಣ.